ವಿದ್ಯಾರ್ಥಿಗಳೇ, ನಾವು ಇವತ್ತು 9ನೇ ಕ್ಲಾಸಿನ ಅಧ್ಯಾಯ ಯಾವುದು? ವೃತ್ತಗಳು ಅಲ್ವಾ? ಅದು ಸಂಬಂಧಪಟ್ಟಂಗೆ ನಾವೀಗ ಪ್ರಾಯೋಗಿಕವಾಗಿ ವೃತ್ತದ ಪರಿಕಲ್ಪನೆ ಹೇಗಿರುತ್ತೆ ಅನ್ನೋ ಬಗ್ಗೆ ನಾವೀಗ ಒಂದು ಚಟುವಟಿಕೆ ಮಾಡೋಣ, ಹೌದಲ್ವಾ? ಸರಿ, ನಿಮಗೆ ವೃತ್ತಗಳು ಅಂತಂದ್ರೆ ಡೆಫಿನೇಷನ್ ಹೇಳಿದ್ದೆ, ಹೌದಲ್ವಾ? ಸರಿ, ವೃತ್ತಗಳು ಅಂತಂದ್ರೆ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥಕ್ಕೆ ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ, ಹೌದಲ್ವಾ? ಸರಿ, ಈಗ ನಾನೀಗ ಒಂದು ವೃತ್ತವನ್ನ ರಚನೆ ಮಾಡಿದ್ದೀನಿ ನೋಡಿ, ಹೌದಲ್ವಾ? ಸರಿ, ಇಲ್ಲಿ ಏನಿದೆ ನಮ್ಗೆ? ಫಸ್ಟ್ ಕೇಂದ್ರ ಇದೆ. ಕೇಂದ್ರದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ? ನಾಗರಾಜು ಕೇಂದ್ರ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಈ ನಾಗರಾಜಿಂದ ನೀವೆಲ್ಲ ಬಿಂದುಗಳು ಅಂತ ಅನ್ಕೊಳ್ಳಿ, ಹೌದಲ್ವಾ? ಸರಿ, ಎಲ್ಲ ಬಿಂದುಗಳಿಂದ ಏನಾಗಿದೆ? ನಮಗೆ ಒಂದು ವೃತ್ತ ರಚನೆ ಆಗಿದೆ ಅಲ್ವಾ? ಹಾಗಾಗಿ ನೀವೆಲ್ಲ ಬಿಂದುಗಳು ಅಂತ ಅನ್ಕೊಂಡ್ರೆ ಈಗ ನಾನು ನಿಮ್ಮಿಂದ ಕೇಂದ್ರಕ್ಕಿರುವ ದೂರವನ್ನು ಅಳತೆ ಮಾಡ್ತೀನಿ. ಅಲ್ಲೇ ಆಯ್ತಾ? ವೃತ್ತದ ಡೆಫಿನಿಷನ್ ಹೆಸರು ಹೇಳ್ತೀನಿ. ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥಕ್ಕೆ ನಾವೇನಂತ ಕರಿತೀವಿ? ವೃತ್ತ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸರಿ, ಈಗ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥ ಅಂತ ಹೇಳಿದ್ರೆ ತಾನೆ, ಹೋಗ್ತಾನೆ? ಸರಿ, ಇದು ಸರ್ಕಲ್ ಅಂತ ಅನ್ಕೊಂಡ್ರೆ ನೀವೆಲ್ಲ ಬಿಂದುಗಳು ಅಂತ ಅನ್ಕೊಂಡ್ರೆ ನಿಮ್ಮಿಂದ ಮತ್ತೆ ಈ ಕೇಂದ್ರಕ್ಕಿರುವ ದೂರ ಏನಾಗಿರ್ಬೇಕು? ಒಂದೇ ಇರ್ಬೇಕಲ್ವಾ? ಸರಿ, ನಾನೀಗ ಅಳತೆಯನ್ನು ಮಾಡ್ತೀನಿ ನೋಡಿ. ಲೈನ್ ಮುಂದೆ ನಿಂತ್ಕೊಳ್ಳಿ, ನೀಟಾಗಿ ನಿಂತ್ಕೊಳ್ಳಿ. ಸರಿ, ಕೈ ಇಟ್ಕೊಳ್ಳೋ. ಅಲ್ಲಿ ನೋಡಿದೆ, ಈಗ ಒಂದು ಬಿಂದುವಿಗೆ ದೂರ ಎಷ್ಟಿದೆ ನೋಡಿ, ಎಷ್ಟು ಇದೆ ಅಂತ ಅನ್ಕೋಣ, ಹೌದಲ್ವಾ? ಮತ್ತೆ ನಾನು ಇನ್ನೊಂದು ಬಿಂದು ಅಥವಾ ಇನ್ನೊಬ್ಬನ ಹತ್ರ ತಗೊಂಡಾಗ ಏನಾಗುತ್ತೆ? ಅಷ್ಟೇ ದೂರ ಇದೆ, ಹೌದಲ್ವಾ? ಸರಿ, ಇನ್ನೊಂದು ಬಿಂದುವಿನಂತ ಹೋದಾಗ ಏನಾಗುತ್ತೆ? ದೂರ ಅಷ್ಟೇ ಇದೆ, ಹೌದಲ್ವಾ? ಸರಿ, ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ವೃತ್ತದ ಹೊರಗಡೆ ಏನು ಬಿಂದು ಇರುತ್ತಲ್ವ, ಸರ್ಕಲ್ ಬಿಂದು ಇರುತ್ತಲ್ವಾ? ಸರಿ, ಎಲ್ಲಾ ಬಿಂದುಗಳು ಏನಾಗಿರುತ್ತೆ? ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಾಯ್ತು, ಅರ್ಥ ಆಗಿದಲ್ವಾ? ಸರಿ, ಯಾವ ಬಿಂದು ಇದು? ಕೇಂದ್ರ ಬಿಂದು. ಸರಿ, ಕೇಂದ್ರ ಬಿಂದುವಿನಿಂದ ಎಲ್ಲಾ ಬಿಂದುಗಳು ಏನಾಗಿರುತ್ತೆ? ಸಮಾನ ದೂರದಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಾಯ್ತು, ಹೌದಲ್ವಾ? ಸರಿ, ಈಗ ವೃತ್ತ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತಾಗಿದೆ. ಈಗ ವೃತ್ತದಲ್ಲಿ ಏನೇನು ಅಂಶಗಳು ಬರುತ್ತೆ? ತ್ರಿಜ್ಯ, ವ್ಯಾಸ ಮತ್ತೆ ಕಂಸಗಳು ಬರುತ್ತೆ, ಹೌದಲ್ವಾ? ಸರಿ, ಎಲ್ಲವನ್ನೂ ಕೂಡ ನಾವೀಗ ಪ್ರಾಕ್ಟಿಕಲ್ ಆಗಿ ಅದ್ರ ಬಗ್ಗೆ ನಾವೀಗ ತಿಳ್ಕೋಣ, ಹೌದಲ್ವಾ? ಸರಿ, ಮೊದಲನೇದಾಗಿ ತ್ರಿಜ್ಯ ಅಂದ್ರೆ ಏನು? ವೃತ್ತ ಕೇಂದ್ರವನ್ನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆನ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ, ಹೌದಲ್ವಾ? ವೃತ್ತ ಕೇಂದ್ರವನ್ನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆನ ನಾವು ತ್ರಿಜ್ಯ ಅಂತೇಳಿ ಕರಿತೀವಿ, ಹೌದಲ್ವಾ? ಸರಿ, ಕೇಂದ್ರ ಯಾರು? ನಾನೇನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು 3 ಜನ ತಗೊಂಡ್ಬಿಡ್ತೀನಿ ನಾನೀಗ. ಇಲ್ಲಿ ಸಾಲ ನಿಂತ್ಕೊಳ್ಳಿ. ನೀ ಅಲ್ಲೇ ನಿಂಚಿನ ಸಾಲ ಸರಿ, ಈಗ ನೋಡಿ, ನಾನೇನ್ ಮಾಡಿದೆ? ವೃತ್ತ ಕೇಂದ್ರವನ್ನ ಈ ಲೈನ್ ಎಲ್ಲಿಗೆ ಏನಾಗಿದೆ ನೋಡಿ? ಕೆಂಪೇಗೌಡ ಏನಾಗಿದೆ? ಕೆಂಪೇಗೌಡ ಎಲ್ಲಿದ್ದಾನೆ? ವೃತ್ತದ ಮೇಲಿನ ಒಂದು ಬಿಂದುವಿನ ಮೇಲೆ ನಿಂತ್ಕೊಂಡಿದ್ದಾನೆ, ಹೌದಲ್ವಾ? ಸರಿ, ಈ ಲೈನ್ ನಮ್ಗೆ ಏನ್ ಶೋ ಮಾಡ್ತಾ ಇದೆ? ವೃತ್ತ ಕೇಂದ್ರವನ್ನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸಿರೋ ತರ ಇದೆ ಅಲ್ವಾ? ಹೌದಲ್ವಾ? ಸರಿ, ಇದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ, ಅರ್ಥ ಆಗಿದೆಯಾ? ತ್ರಿಜ್ಯ ಅಂದ್ರೇನು? ವೃತ್ತ ಕೇಂದ್ರವನ್ನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆನ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ, ಹೌದಲ್ವಾ? ಸರಿ, ಈಗ ನಾನು ಎಷ್ಟು ತ್ರಿಜ್ಯಗಳನ್ನು ಎಳಿಬಹುದು ವೃತ್ತದಲ್ಲಿ? ಎಷ್ಟು ತ್ರಿಜ್ಯಗಳನ್ನ ಈ ರೀತಿ ಎಳೆಯಬಹುದು? ವೃತ್ತ ಕೇಂದ್ರವನ್ನ ವೃತ್ತದ ಮೇಲೆ ಒಂದೇ ಬಿಂದು ಇದೆಯಾ, ಬಹಳ ಬಿಂದು ಇದೆಯೋ? ಹೌದಲ್ವಾ? ಎಷ್ಟಿದೆ ಕೌಂಟು? ಎಷ್ಟು ಬೇಕಾದ್ರೆ ಇದೆ, ಹೌದಲ್ವಾ? ಹಾಗಾದ್ರೆ ಬಹಳ ಬಿಂದುಗಳಿದೆ ಅಂದ್ಕೊಂಡ್ರೆ ನೀವೇನ್ ಮಾಡ್ಕೋಬಹುದು? ಈ ಲೈನ್ ಅನ್ನ ನಾನು ಎಲ್ಲಿ ಬೇಕಾದ್ರೂ ಸೇರಿಸಬಹುದು, ಹೌದಲ್ವಾ? ನೋಡಿ, ಈ ಸಲ ಅದು ಈಗೇನಾಯ್ತು? ಇನ್ನೊಂದು ತ್ರಿಜ್ಯ ಆಯ್ತು. ಇನ್ನೊಂದು ಕಡೆ ಏನಾದ್ರು
ಈಗೇನಾಯ್ತು ಇನ್ನೊಂದು ತ್ರಿಜ್ಯ ಆಯ್ತು ಹೌದಲ್ವಾ ಅಂದ್ರೆ ಒಂದು ವೃತ್ತದಲ್ಲಿ ನಾವು ಎಷ್ಟು ತ್ರಿಜ್ಯಗಳನ್ನು ಎಳೆಯಬಹುದು ಎಷ್ಟು ಬೇಕಾದ ತ್ರಿಜ್ಯಗಳನ್ನ ಹೇಳ್ಕೊಳ್ಬಹುದು ಹೌದಲ್ವಾ ಸರ್ ಈಗ ಅದು ಎಷ್ಟು ತ್ರಿಜ್ಯಗಳನ್ನು ಬೇಕಾದ್ರೆ ಎಳೆಯಬಹುದು ಅಂತ ಗೊತ್ತಾಯ್ತು ಈಗ ಈ ತ್ರಿಜ್ಯಗಳ ಅಳತೆ ಹೇಗಿರುತ್ತೆ ಸರ್ ಇಲ್ಲೆಲ್ಲ ಒಂದು ತ್ರಿಜ್ಯವನ್ನು ನಾವು ಹೇಳ್ಕೊಂಡ್ವಿ ಮತ್ತೆ ಇನ್ನೊಂದು ತ್ರಿಜ್ಯವನ್ನು ಹೇಳ್ಕೊಂಡ್ವಿ ಈ ಎಲ್ಲಾ ತ್ರಿಜ್ಯಗಳ ಅಳತೆಗಳು ಏನಾಗಿರುತ್ತೆ ಒಂದೇ ಆಗಿರುತ್ತೆ ಯಾಕಂದ್ರೆ ಪ್ರತಿಯೊಂದು ಬಿಂದು ಕೂಡ ಏನಾಗಿರುತ್ತೆ ಕೇಂದ್ರದಿಂದ ಸಮಾನ ದೂರದಲ್ಲಿ ಇರೋದ್ರಿಂದ ನಾವು ಇಷ್ಟು ತ್ರಿಜ್ಯಗಳನ್ನ ಬೇಕಾದ್ರೆ ಹೇಳ್ಕೊಳ್ಳಿ ಅವೆಲ್ಲ ತ್ರಿಜ್ಯಗಳು ಏನಾಗಿರುತ್ತೆ ಸಮಾನ ಆಗಿರುತ್ತೆ ಹೌದಲ್ವಾ ನಾವು ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳನ್ನ ಬೇಕಾದ್ರೆ ಹೇಳ್ಕೊಳ್ಬಹುದು ಆ ಎಲ್ಲಾ ತ್ರಿಜ್ಯಗಳು ಏನಾಗಿರುತ್ತೆ ಸಮಾನ ಆಗಿರುತ್ತೆ ಅಂತ ನಮಗೆ ಗೊತ್ತಾಯ್ತು ಅರ್ಥ ಆಗಿದ್ಯಾ ಸರಿ ಯಾರು ಹೇಳ್ತಾರೆ ಹೇಳಿ ತ್ರಿಜ್ಯ ಅಂದ್ರೇನು ಈಗೇನ್ ಹೇಳಿದಲ್ಲ ತ್ರಿಜ್ಯ ಅಂದ್ರೇನು ಎಷ್ಟು ಬೇಗ ಹೇಳಬೇಕು ಸರಿ ಹೇಳು ತ್ರಿಜ್ಯ ಅಂದ್ರೇನು ಈಗೇನ್ ಹೇಳಿದಲ್ಲ ಒಂದು ಕೇಂದ್ರ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಸೇರಿಸುವುದನ್ನು ತ್ರಿಜ್ಯ ಇನ್ನೊಂದು ಬಿಂದು ಅಂದ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆಯನ್ನು ನಾವು ತ್ರಿಜ್ಯ ಅಂತ ಕರಿತೀವಿ ಈಗ ಹೇಳಿದ್ರೆ ಮತ್ತೆ ಹೇಳಲ್ಲ ವೃತ್ತ ಕೇಂದ್ರವನ್ನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆ ನಾವೇನಂತ ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ ಅರ್ಥ ಆಗಿದ್ಯಾ ಹೀಗೆ ಹೇಳಿ ಕೇಂದ್ರ ಬಿಂದುವಿನಿಂದ ವೃತ್ತದ ಯಾವುದೇ ಬಿಂದುವಿಗೆ ಸೇರಿಸಿದರೆ ಅದನ್ನು ತ್ರಿಜ್ಯ ಎನ್ನುವುದು ಮತ್ತೆ ಹೇಳ್ತಾರೆ ಇನ್ನೊಂದು ಹೇಳಿ ಈಗ ಹೇಳಿದ್ಯಲ್ಲ ಕೇಂದ್ರ ಬಿಂದುವಿನಿಂದ ವೃತ್ತದ ಯಾವುದೇ ಬಿಂದುವಿಗೆ ಸೇರಿಸುವುದನ್ನು ತ್ರಿಜ್ಯ ಸೇರಿಸುವ ರೇಖೆನ ನಾವು ತ್ರಿಜ್ಯ ಅಂತ ಕರಿತೀವಿ ಹೌದಲ್ವಾ ಸರ್ ಈಗ ನಾವು ತ್ರಿಜ್ಯದ ಬಗ್ಗೆ ತಿಳ್ಕೊಂಡ್ವಿ ಹೌದಲ್ವಾ ನೆಕ್ಸ್ಟ್ ಯಾವುದು ಜ ಹೌದಲ್ವಾ ಸರ್ ಈಗ ಬೇರೆ ಏನ್ ಮಾಡಿ ಮಾತಾವಳೆ ನೀವು ನಿಮ್ಮ ಸರ್ ಹೀಗೆ ಸಾಲ नहीं क्लियर बल्कि इसलिए नहीं ना सब दूर है पूरा सवाल स्ट्रेट है इधर निम्न पर सर ಈಗ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಆಯ್ತಲ್ವಾ ಇಲ್ಲೇನು ಹೇಗೆ ನೋಡಿ ಇಲ್ಲ ಸ್ಟ್ರೈಟ್ ಆಗ ನಿಮ್ಮದು ಪರ ಸಾಲ್ವ್ ಮಾಡಿ ನೀಟಾಗಿ ಸ್ಟ್ರೈಟ್ ಆಗಿ ಬರೋದು ಸಾಲು ನಿಮ್ಮದು ಪರ ನೇರ ಹೋಗುತ್ತೆ ಆಲೈನ್ ಕವರ್ ಆಗಬೇಕು ಸರ್ ಈಗ ನೋಡಿ ಇಲ್ಲೊಂದು ಲೈನ್ ಫಾರ್ಮೇಷನ್ ಆಯ್ತಲ್ವಾ 1 2 3 4 ಅಂದ್ರೆ ಎಷ್ಟೋ ಬಿಂದುಗಳನ್ನ ಸೇರಿಸ್ಕೊಂಡು ನಾನೇ ಮಾಡ್ಕೊಂಡೆ ಈ ಒಂದು ಲೈನ್ ಫಾರ್ಮೇಷನ್ ಮಾಡ್ಕೊಂಡೆ ಹೌದಲ್ವಾ ಈ ಲೈನ್ ವೃತ್ತದ ಮೇಲೆ ಎಷ್ಟು ಬಿಂದುಗಳನ್ನು ಹೊಂದಿದೆ ನೋಡಿ ಈ ಲೈನ್ ವೃತ್ತದ ಮೇಲೆ ಎಷ್ಟು ಬಿಂದುಗಳನ್ನು ಹೊಂದಿದೆ ಎಷ್ಟು ಬಿಂದುಗಳು ವೃತ್ತದ ಮೇಲೆ ಕೇಳ್ತಾರೆ ನಾನು ಒಳಗಡೆ ಅಲ್ಲ ಎಷ್ಟು ಬಿಂದುಗಳನ್ನು ಹೊಂದಿದೆ 2 ಬಿಂದುಗಳನ್ನು ಹೊಂದಿದೆ ಆ ಬಿಂದುಗಳು ಯಾವ್ಯಾವ ಸದ್ಯಕ್ಕೆ ಈಗ ಪರ್ಸನ್ ಹೇಳಿ ಯಾರ್ಯಾರು ಇಟ್ಕೊಂಡಿದ್ದಾರೆ ಅಂತ ರುಕ್ಮಿಣಿ ಮತ್ತೆ ಪ್ರಭು ಹೌದಲ್ವಾ ಸರ್ ಈ ಲೈನ್ ವೃತ್ತದ ಮೇಲ್ಗಡೆ ಎಷ್ಟು ಬಿಂದುಗಳನ್ನು ಹೊಂದಿದೆ 2 ಬಿಂದುಗಳನ್ನು ಹೊಂದಿದೆ ಹೌದಲ್ವಾ ಸರ್ ವೃತ್ತದ ಮೇಲೆ 2 ಬಿಂದುಗಳನ್ನು ಹೊಂದಿರುವ ರೇಖೆಯನ್ನು ನಾವು ಏನಂತ ಕರಿತೀವಿ ಜ ಅಂತ ಕರಿತೀವಿ ಹೌದಲ್ವಾ ಸರಿ ಜ ಅಂದ್ರೆ ವೃತ್ತದ ಮೇಲೆ 2 ಬಿಂದುಗಳನ್ನು ಹೊಂದಿರುವ ಒಂದು ರೇಖೆನ ನಾವೇನು ಕರಿತೀವಿ ಜ ಅಂತ ಕರಿತೀವಿ ಹೌದಲ್ವಾ ಸರ್ ಈಗ ಇಲ್ಲೂ ಕೂಡ ನಾವು ಎಷ್ಟು ಜಾಗಗಳನ್ನು ಎಳೆಯಬಹುದು ಎಷ್ಟು ಜಾಗಗಳನ್ನು ಬೇಕಾದ್ರೂ ಹೇಳ್ಕೊಳ್ಬಹುದು ಹೌದಲ್ವಾ ನಾನೇ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಆಡ್ ಮಾಡ್ತೀನಿ ನೋಡಿ ನಿಮ್ಮದು ಬರ ಇಲ್ಲಿ ಬರ ಈ ಸಾರಿ ಬರ ಈಗ ಹೇಳಿದಿರೋ ಜ ಏನಾಯ್ತು ನೋಡಿ ಮುಂಚೆ ಎಲ್ಲಿತ್ತು ಸ್ವಲ್ಪ ದೂರ ಇತ್ತು ಅದ್ರೊಳಗೆ ಈಗ ಏನಾಯ್ತು ಕೇಂದ್ರದ ಹತ್ರಕ್ಕೆ ಬಂತಲ್ವಾ ಸರ್ ಕೇಂದ್ರಕ್ಕೆ ಹತ್ರಕ್ಕೆ ಬಂದಾಗ ಈ ಜ ಮತ್ತೆ ಕೇಂದ್ರಕ್ಕಿರುವ ದೂರ ಏನಾಯ್ತು ನೋಡಿ ಮುಂಚೆ ಈ ಕೇಂದ್ರ ಮತ್ತೆ ಈ ಜ ಏನಾಗಿತ್ತು ಇಷ್ಟು ದೂರದಲ್ಲಿ ಇತ್ತಲ್ವಾ ದೂರದಲ್ಲಿತ್ತು ಈಗ ಜಾದ ಅಳತೆ ಜಾಸ್ತಿ ಆಯ್ತಲ್ವಾ ದೊಡ್ಡದಾಯ್ತು ಈಗ ಜಾದ ಅಳತೆ ಜಾಸ್ತಿ ಆದಾಗ ಏನಾಯ್ತು ನೋಡಿ ಜಾದ ಅಳತೆ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಈ ಜ ಮತ್ತೆ ಕೇಂದ್ರಕ್ಕಿರುವ ದೂರ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಏನಾಗುತ್ತೆ ನೋಡಿ ಕಡಿಮೆ ಆಗ್ತಾ ಹೋಗುತ್ತೆ ಹೌದಲ್ವಾ ಮುಂಚೆ ಏನಾಗಿತ್ತು ಅಲ್ಲಿಂದ ಅಷ್ಟು ದೂರದಲ್ಲಿತ್ತು ಈಗ ಏನಾಯ್ತು ಲೈನ್ ಮತ್ತೆ ಕೇಂದ್ರಕ್ಕಿರೋ ದೂರ ಏನಾಯ್ತು
ಕಡಿಮೆ ಆಯ್ತಲ್ವಾ? ಅಂದ್ರೆ ಜಾದ ಅಳತೆ ಜಾಸ್ತಿ ಆದಂಗೆಲ್ಲ ಜಾ ಮತ್ತೆ ಕೇಂದ್ರಕ್ಕಿರೋ ದೂರ ಏನಾಗುತ್ತೆ? ಕಡಿಮೆ ಕಡಿಮೆ ಆಗುತ್ತೆ ಅಂತ ಗೊತ್ತಾಗುತ್ತೆ, ಹೌದಲ್ವಾ? ಅದಕ್ಕೆ ಮುಂಚೆ ಜಾ ಅಂದ್ರೆ ಹೇಳಿ ಒಂದ್ಸರಿ. ಒಂದು ಕಡದ ಮೇಲೆ ಎರಡು ಕೇಂದ್ರ ಬಿಂದುಗಳನ್ನು ಸೇರಿಸಿ ಕೆರೆಗಳು. ಅಲ್ಲ ಕೇಂದ್ರ ಬಿಂದುಗಳಲ್ಲ, ಕರೆಕ್ಟಾಗಿ ವೃತ್ತದಲ್ಲಿ ಯಾವುದೇ ಎರಡು ಬಿಂದುಗಳನ್ನು ಸೇರಿಸಿ ರೇಖೆಯನ್ನು ನೀವು ವೃತ್ತದ ಮೇಲೆ ಎರಡು ಬಿಂದುಗಳನ್ನು ಹೊಂದಿರುವ ರೇಖೆಯನ್ನು ನಾವು ಎಂತ ಕರಿತೀವಿ? ಜಾ ಅಂತ ಕರಿತೀವಿ, ಹೌದಲ್ವಾ? ಸರಿ, ನಾವೀಗ ವೃತ್ತದ ತ್ರಿಜ್ಯ ಮತ್ತೆ ಜಾ ಬಗ್ಗೆ ತಿಳ್ಕೊಂಡ್ವಿ, ಹೌದಲ್ವಾ? ಸರಿ, ಈಗ ನಾನೇನ್ ಮಾಡ್ತೀನಿ, ಈ ಜಾಗ ಇನ್ನೂ ಜಾಸ್ತಿ ಮಾಡ್ಕೊಂತೀನಿ ನೋಡಿ. ಈ ಜಾಗ ಜಾಸ್ತಿ ಮಾಡ್ಕೊಂಡಾಗ ಏನಾಯ್ತು, ಮುಂದೆ ಬರ ಸ್ಟ್ರೈಟ್ ಇಲ್ಲಿಂದ ಬರಲಿ ನೋಡಿ. ಈಗ ಟಚ್ ಮಾಡ್ಕೊಂಡು ನೀವು ರೈಟ್ ಫಾರ್ಮೇಶನ್ ಮಾಡಿ ನಾಗರಾಜನ್ನ ಈ ಕಡೆ ತಿರ್ಗ ಹೀಗೆ ತಿರ್ಗ. ಹಾ ಸರಿ, ಇದು ಈ ತರ ಬರ ಸ್ಟ್ರೈಟ್ ಏನಾಗಿದೆ, ಸ್ಟ್ರೈಟ್ ಏನಾಗಿದೆ, ಹೌದಲ್ವಾ? ಸರಿ, ಈಗ ಇದು ಜಾನ ಏನಿದು ಜಾನ ಅಲ್ವಾ? Yes, sir. ಸರಿ, ಈ ಜಾ ಯಾವ ರೀತಿ ಫಾರ್ಮೇಶನ್ ಆಗಿದೆ ನೋಡಿ, ರಚನೆ ಆಗಿದೆ ನೋಡಿ. ಕೇಂದ್ರ ಬಿಂದುವಿನಿಂದ ಈ ಜಾ ಏನಾಗಿದೆ, ಕೇಂದ್ರ ಬಿಂದುವಿನ ಮೂಲಕ ಪಾಸ್ ಆಗೋಗಿದೆ, ಹೌದಲ್ವಾ? ಈ ಲೈನ್ ಏನಾಗಿದೆ, ಕೇಂದ್ರ ಬಿಂದುವಿನ ಮೂಲಕ ಪಾಸ್ ಆಗೋಗಿದೆ. ಮತ್ತೆ ಆಮೇಲೆ ವೃತ್ತದ ಮೇಲೆ ಎಷ್ಟು ಬಿಂದುಗಳನ್ನು ಹೊಂದಿದೆ? ಎರಡು ಬಿಂದುಗಳು ಎರಡು ಬಿಂದುಗಳನ್ನ ಹೊಂದಿದೆ, ಹೌದಲ್ವಾ? ಹಾಗಾದ್ರೆ ಸರಿ, ಈ ರೇಖೆಯನ್ನ ನಾವು ವ್ಯಾಸ ಅಂತ ಕರಿತೀವಿ. ಎಂತ ಕರಿತೀವಿ? ವ್ಯಾಸ. ಸರಿ, ವ್ಯಾಸ ಅಂದ್ರೆ ಏನಪ್ಪಾ ಅಂತಂದ್ರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ವೃತ್ತದ ಮೇಲೆ ಎರಡು ಬಿಂದುಗಳನ್ನ ಹೊಂದಿರುವ ರೇಖೆ ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ, ಹೌದಲ್ವಾ? ಸರಿ, ವ್ಯಾಸ ಅಂದ್ರೆ ನೋಡಿ, ಕೇಂದ್ರದ ಮೂಲಕ ಹಾದು ಹೋಗುವ ಹಾಗೂ ವೃತ್ತದ ಮೇಲೆ ಎರಡು ಬಿಂದುಗಳನ್ನ ಹೊಂದಿರುವ ಈ ರೇಖೆಯನ್ನು ನಾವು ಎಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ, ಹೌದಲ್ವಾ? ನಾವು ಎಷ್ಟು ವ್ಯಾಸಗಳನ್ನ ಹೇಳ್ಕೊಳ್ಬಹುದು? ಒಂದೇ ವ್ಯಾಸ. ಒಂದೇ ವ್ಯಾಸನ ಸರ್, ಅದು ಸೇರಿ. ಕೇಂದ್ರ ಬಿಂದುವಿನ ಮೂಲಕ ನಾವು ಎಷ್ಟು ಬೇಕಾದ್ರೂ ಹೇಳ್ಕೊಳ್ಬಹುದು, ಹೌದಲ್ವಾ? ಸರಿ, ಈ ತರ ಟರ್ನ್ ಆಗಿ ಈ ತರ ಹೇಳ್ಕೊಟ್ರೆ ಏನಾಗುತ್ತೆ, ಇಲ್ಲೊಂದು ವ್ಯಾಸ ಆಗುತ್ತೆ, ಈ ಕಡೆ ಒಂದು ವ್ಯಾಸ ಆಗುತ್ತೆ. ಎಷ್ಟು ವ್ಯಾಸಗಳನ್ನು ಬೇಕಾದ್ರೂ ನಾವೇನ್ ಮಾಡ್ಕೊಳ್ಬಹುದು? ಹೇಳ್ಕೊಳ್ಬಹುದು, ಹೌದಲ್ವಾ? ಸರಿ, ಎಲ್ಲಾ ವ್ಯಾಸಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ವೃತ್ತದಲ್ಲಿ ಎಷ್ಟು ವ್ಯಾಸಗಳನ್ನ ಬೇಕಾದ್ರೆ ಹೇಳ್ಕೊಂಡ್ರು ಕೂಡ ಏನಾಗಿರುತ್ತೆ? ಎಲ್ಲವೂ ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ಯಾ? ಸರಿ, ಈ ತರ ಟರ್ನ್ ಆಗಿ ನೋಡಿ, ಹಾಗೆ ಹಾಗೆ ಟರ್ನ್ ಆಗಿ ಸ್ಟ್ರೈಟ್ ಏನಿರ್ಬೇಕು, ನಿನ್ ಕೇಂದ್ರ ಹಾಗೆ ಇರಬೇಕು, ಹೌದಲ್ವಾ? ನೀವು ಬರ ನಾನೇನ್ ಮಾಡ್ಕೊಂಡೆ, ಇನ್ನೊಂದು ವ್ಯಾಸ ಹೇಳ್ಕೊಂಡೆ. ಈಗ ಇದೇನಾಯ್ತು, ಇನ್ನೊಂದು ವ್ಯಾಸ ಆಯ್ತು. ಇನ್ನು ಸ್ವಲ್ಪ ಟರ್ನ್ ಆಗಿ ಸ್ಟ್ರೈಟ್ ಮಾಡ್ಕೊಡ್ರ ನೇರ ಇರಲಿ ಸಾಲು, ನೀನು ಹಾಗಿರಬೇಕು, ಕೇಂದ್ರ ಹಾಗಿರಬೇಕು, ಹೌದಲ್ವಾ? ಸರಿ, ಈಗ ಏನಾಯ್ತು ನೋಡಿ, ಇನ್ನೊಂದು ವ್ಯಾಸ ಆಯ್ತಲ್ವಾ? ಸರಿ, ಈಗ ದೂರ ಚೇಂಜಸ್ ಆಯ್ತು, ಅಷ್ಟೇ ಇದೆಯೋ? ಅಷ್ಟೇ ಇದೆಯಲ್ವಾ? ಹಾಗಾಗಿ ವೃತ್ತದ ಒಳಗಡೆ ನಾವು ಎಷ್ಟು ವ್ಯಾಸಗಳನ್ನ ಬೇಕಾದ್ರೆ ಹೇಳ್ಕೊಳ್ಳಿ, ಎಲ್ಲಾ ವ್ಯಾಸಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ ಅಂತ ಗೊತ್ತಾಯ್ತು, ಹೌದಲ್ವಾ? ಎಲ್ಲ ವ್ಯಾಸಗಳು ಏನಾಗಿರುತ್ತೆ? ಸಮನಾಗಿರುತ್ತೆ ಅಂತ ಗೊತ್ತಾಯ್ತು. ಅರ್ಥ ಆಗ್ತಿದ್ಯಾ? ಸರಿ, ಈಗ ವ್ಯಾಸ ಬಗ್ಗೆ ಇನ್ನೊಂದು ಅಂಶವನ್ನ ತಿಳ್ಕೊಳ್ಳೋಣ. ಸರಿ, ಈ ವ್ಯಾಸ ಯಾವ ರೀತಿ ರಚನೆ ಆಗಿದೆ? ಸರಳ ರೇಖೆ ಇದೆ, ಗೊತ್ತಾಯ್ತು? ನಾವು ವ್ಯಾಸವನ್ನ ಈಕ್ವಲ್ ಆಗಿ ಎರಡು ಪಾರ್ಟ್ ಭಾಗ ಮಾಡಿದ್ರೆ ಏನೇನಾಗುತ್ತೆ ನೋಡಿ, ಏನಾಗುತ್ತೆ ನೋಡಿ. ವ್ಯಾಸವನ್ನ ಈಕ್ವಲ್ ಆಗಿ ಎರಡು ಪಾರ್ಟ್ ಮಾಡ್ಕೊಂಡ್ರೆ ಇಲ್ಲಿಂದ ಒಂದು ಭಾಗ ಆಗುತ್ತೆ, ಇನ್ನೊಂದು ಎರಡು ಭಾಗ ಆಗುತ್ತೆ. ಕೇಂದ್ರ ಬಿಂದುವಿನಿಂದ ಕೇಂದ್ರದಿಂದ ಈ ಕಡೆ ಒಂದು ಭಾಗ ಆಗುತ್ತೆ, ಕೇಂದ್ರದಿಂದ ಈ ಸೈಡ್ ಒಂದು ಭಾಗ ಆಗುತ್ತಲ್ವಾ? ಹೌದಲ್ವಾ? ಸರಿ, ಕೇಂದ್ರದಿಂದ ಈ ಕಡೆ ಒಂದು ಭಾಗ ನಾವು ಏನಂತ ಕರಿತೀವಿ? ತ್ರಿಜ್ಯ, ಹೌದಲ್ವಾ? ಏನಾಗುತ್ತೆ ಅದು? ತ್ರಿಜ್ಯ ಆಗುತ್ತೆ. ಈ ಕಡೆ ಒಂದು ಭಾಗ ಏನಾಗುತ್ತೆ? ತ್ರಿಜ್ಯ ಆಗುತ್ತೆ, ಹೌದಲ್ವಾ? ಇದು ಕೂಡ ಏನಾಗುತ್ತೆ? ತ್ರಿಜ್ಯ ಆಗುತ್ತೆ, ಇದು ಕೂಡ ಏನಾಗುತ್ತೆ? ತ್ರಿಜ್ಯ ಆಗುತ್ತೆ. ಹಾಗಾದ್ರೆ ವ್ಯಾಸ ಯಾವ ರೀತಿ ರಚನೆ ಆಗಿದೆ? ಎರಡು ತ್ರಿಜ್ಯಗಳನ್ನ ಆಡ್ ಮಾಡಿ ಒಂದು ವ್ಯಾಸ ಆಗಿದೆ ಅಲ್ವಾ? ಎರಡು ತ್ರಿಜ್ಯಗಳನ್ನ ಆಡ್ ಮಾಡ್ಕೊಂಡು ಏನಾಗಿದೆ? ಒಂದು ವ್ಯಾಸ ಆಗಿದೆ. ಹಾಗಾದ್ರೆ ವ್ಯಾಸ ಯಾವಾಗಲೂ ಏನಾಗಿರುತ್ತೆ? ತ್ರಿಜ್ಯದ ಎರಡರಷ್ಟು ಇರುತ್ತೆ. ತ್ರಿಜ್ಯದ ಏನಾಗಿರುತ್ತೆ? ಎರಡರಷ್ಟು ಇರುತ್ತದೆ. ನೋಡಿ, ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ? 3 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ವ್ಯಾಸ ಎಷ್ಟಾಗುತ್ತೆ? 6 ಸೆಂಟಿಮೀಟರ್ ಆಗುತ್ತೆ. ಯಾಕೆ ಹೇಳಿ? ಸರ್, ತ್ರಿಜ್ಯ 3 ಅಲ್ವಾ? ಎರಡು ಸೇರ್ಕೊಂತಾನೆ ವ್ಯಾಸ ಆಗಿರೋದು, ಹೌದಲ್ವಾ? ಹಾಗಾಗಿ ವ್ಯಾಸ ಯಾವಾಗ್ಲೂ ಏನಾಗಿರುತ್ತೆ? ತ್ರಿಜ್ಯದ ಎರಡರಷ್ಟು ಇರುತ್ತೆ. ತ್ರಿಜ್ಯದ ಎಷ್ಟಿರುತ್ತೆ? ಎರಡರಷ್ಟು ಇರುತ್ತೆ. ಯಾವಾಗ್ಲೇ ನಮಗೆ ತ್ರಿಜ್ಯ 3 ಸೆಂಟಿಮೀಟರ್ ಕೊಟ್ಬಿಟ್ಟು ವ್ಯಾಸವನ್ನ ಕೇಳಿದಾಗ ಏನಾಗುತ್ತೆ? ನಾವು ಎಷ್ಟೊಂದು ಹಾಕೊಳ್ಬೇಕಾಗುತ್ತೆ? 6 ಸೆಂಟಿಮೀಟರ್ ಅಂತ ಹಾಕೊಳ್ಬೇಕಾಗುತ್ತೆ, ಹೌದಲ್ವಾ? ಸರಿ, ಯಾವಾಗ ವ್ಯಾಸ ಏನಾಗಿರುತ್ತೆ? ತ್ರಿಜ್ಯದ ಎರಡರಷ್ಟು ಇರುತ್ತೆ. ಹಾಗಾಗಿ 3 ಸೆಂಟಿಮೀಟರ್ ತ್ರಿಜ್ಯವನ್ನ ಕೊಟ್ಟಾಗ ವ್ಯಾಸ ಎಷ್ಟಾಗುತ್ತೆ? 6 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಇದುವರೆಗೂ ನಾವೇನ್ ಮಾಡ್ಕೊಂಡ್ವಿ? ಈಗ ವ್ಯಾಸದ ಕಲ್ಪನಾ ಬಗ್ಗೆ ನಾವು ತಿಳ್ಕೊಂಡ್ವಿ. ಅರ್ಥ ಆಗ್ತಿದ್ಯಾ? ಸರಿ, ಇನ್ನೊಂದ್ಸರಿ ಹೇಳ್ತೀನಿ.
ತ್ರಿಜ್ಯ ಅಂದ್ರೆ ಏನು? ಮತ್ತೊಮ್ಮೆ ರಿಪೀಟ್ ಮಾಡ್ಕೊಂಬೋಣ. ತ್ರಿಜ್ಯ ಅಂದ್ರೇನು? ವೃತ್ತ ಕೇಂದ್ರವನ್ನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆಯನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ವೃತ್ತದಲ್ಲಿ ಎಷ್ಟು ಬೇಕಾದ ತ್ರಿಜ್ಯಗಳನ್ನ ಹೇಳ್ಕೊಳ್ಬಹುದು. ಎಲ್ಲಾ ತ್ರಿಜ್ಯಗಳು ಏನಾಗಿರುತ್ತೆ? ಸಮನಾಗಿರುತ್ತದೆ. ಇದಿಷ್ಟು ತ್ರಿಜ್ಯದ ಬಗ್ಗೆ ಆಯ್ತು, ಹೌದಲ್ವಾ? ಸರಿ, ಜ ಅಂದ್ರೇನು? ಒಂದು ವೃತ್ತದ ಮೇಲೆ ವೃತ್ತದ ಮೇಲೆ ಎರಡು ಬಿಂದುಗಳನ್ನು ಹೊಂದಿರುವ ರೇಖೆಯನ್ನು ನಾವು ಏನಂತ ಕರಿತೀವಿ? ಜ ಅಂತ ಕರಿತೀವಿ. ಸರಿ, ನಾವು ಎಷ್ಟು ಜಾಗಗಳನ್ನ ಬೇಕಾದ್ರೆ ಹೇಳ್ಕೊಳ್ಬಹುದು, ಆದ್ರೆ ಎಲ್ಲಾ ಜಾಗಗಳು ಇಲ್ಲಿ ಏನಾಗಿರಲ್ಲ? ಸಮನಾಗಿರಲ್ಲ, ಹೌದಲ್ವಾ? ನಾನು ಜಾಗದ ಅಳತೆ ಜಾಸ್ತಿ ಮಾಡ್ದಂಗೆಲ್ಲ ಏನಾಗ್ತಾ ಹೋಗುತ್ತೆ? ಎಲ್ಲ ಒಂದ್ ಜಾಗ ಕಡೆ ಇರುತ್ತೆ, ಲಾಸ್ಟ್ ಇರುತ್ತೆ. ನಾನು ಸ್ವಲ್ಪ ಅಳತೆ ಏನ್ ಮಾಡ್ಕೊಂತೀನಿ? ಜಾಸ್ತಿ ಮಾಡ್ಕೊಂಡಾಗ ಏನಾಯ್ತು? ಕೇಂದ್ರದ ಹತ್ರ ಬರ್ತಾ ಹೋಯ್ತು, ಹೌದಲ್ಲ? ಮುಂಚೆ ಏನಾಗಿತ್ತು? ಸಂಚ ಏನಾಗಿತ್ತು? ಕೇಂದ್ರದಿಂದ ದೂರ ಇತ್ತು. ಜಾಗದ ಅಳತೆ ನಾನು ಜಾಸ್ತಿ ಮಾಡ್ದಂಗೆಲ್ಲ ಏನಾಯ್ತು? ಕೇಂದ್ರದ ಹತ್ರ ಬರ್ತಾ ಹೋಯ್ತು, ಹೌದಲ್ವಾ? ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಜಾಗದ ಅಳತೆ ಜಾಸ್ತಿ ಆದಂಗೆಲ್ಲ ಜ ಮತ್ತು ಕೇಂದ್ರಕ್ಕಿರುವ ದೂರ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಗೊತ್ತಾಯ್ತು, ಹೌದಲ್ವಾ? ಇದು ಜಾದ ಲಕ್ಷಣ ಇದೆ, ಹೌದಲ್ವಾ? ಜಾದ ಅಳತೆ ಜಾಸ್ತಿ ಮಾಡ್ದಂಗೆಲ್ಲ ಜ ಮತ್ತು ಕೇಂದ್ರಕ್ಕಿರುವ ದೂರ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಎರಡು ಅರ್ಥ ಆಗಿದ್ಯಾ? ಸರಿ, ಹಾಗಾದ್ರೆ ನಾನು ಎರಡು ಸಮನಾಗಿರೋ ಜ ಹೇಳ್ಕೊಂತೀನಿ. ಸಮನಾಗಿರೋ ಜ ಅಂತಂದ್ರೆ ಹೇಗೆ? ಎಷ್ಟೋ 3 ಸೆಂಟಿಮೀಟರ್ ಇಲ್ಲಿ ಹೇಳ್ಕೊಂತೀನಿ, ಅಲ್ಲೊಂದ್ ಕಡೆ 3 ಸೆಂಟಿಮೀಟರ್ ನಾನೇ ಮಾಡ್ಕೊಂತೀನಿ, ಜ ಹೇಳ್ಕೊಂತೀನಿ. ಅವಾಗ ನಾವು ಜ ಮತ್ತು ಕೇಂದ್ರಕ್ಕಿರೋ ದೂರ ಅಳತೆ ಮಾಡ್ಕೊಳ್ಳಿ. ಅದು ಸಮನಾಗಿರುತ್ತಾ ಬೇರೆ ಬೇರೆ ಇರುತ್ತೋ? ಸಮನಾಗಿರುತ್ತೆ. ಸರಿನಾ? ಹೇಗೆ? ಈ ಕಡೆ ಕೂಡ ಎಷ್ಟಿರುತ್ತೆ? 3 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಒಂದು ವೃತ್ತದ ಒಳಗಡೆ ಸಮನಾದ ಜಾಗಗಳು, ಇಲ್ಲೊಂದು ಜಾಗ ಇರುತ್ತೆ 3 ಸೆಂಟಿಮೀಟರ್ ಇರುತ್ತೆ, ಅಲ್ಲೊಂದು ಜಾಗ ಇರುತ್ತೆ ಎಷ್ಟು ಸೆಂಟಿಮೀಟರ್ ಇರುತ್ತೆ? 3 ಸೆಂಟಿಮೀಟರ್ ಇರುತ್ತೆ. ಈ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತೆ ನೋಡಿ. ಏನಾಗಿರುತ್ತೆ? ಸಮಾನ ದೂರದಲ್ಲಿ ಇರುತ್ತೆ. ಇದು ಜಾದ ಇನ್ನೊಂದು ಲಕ್ಷಣ ಇದೆ. ಏನ್ ಹೇಳಿ ನಾನೀಗ? ಜಾದ ಅಳತೆ ಜಾಸ್ತಿ ಮಾಡ್ದಂಗೆಲ್ಲ ಜ ಮತ್ತು ಕೇಂದ್ರಕ್ಕಿರೋ ದೂರ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಲಕ್ಷಣ ಆಯ್ತು. ಆಮೇಲೆ ಒಂದು ವೃತ್ತದ ಒಳಗಡೆ ಸಮನಾದ ಜಾಗಗಳು, ಇಲ್ಲೊಂದು ಜಾಗ ಇದೆ, ಅಲ್ಲೊಂದು ಜಾಗ ಇದೆ. ಸಮನಾದ ಜಾಗಗಳು ಕೇಂದ್ರದಿಂದ ಏನಾಗಿರುತ್ತೆ? ಸಮನಾದ ದೂರದಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದು ಎರಡನೇ ಲಕ್ಷಣ ಇದೆ. ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಇದು ಜಾದ ಇನ್ನೊಂದು ಲಕ್ಷಣ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಮುಂದೆ ಬರ ಮತ್ತೆಲ್ಲ ಸರ್ಕಲ್ ಆಗಿ ಸರಿ. ತ್ರಿಜ್ಯ ಅಂದ್ರೆ ಆಯ್ತು, ಜ ಅಂದ್ರೆ ಗೊತ್ತಾಯ್ತು. ಆಮೇಲೆ ವ್ಯಾಸ ಅಂದ್ರೆ ಗೊತ್ತಾಯ್ತು. ವ್ಯಾಸ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ತ್ರಿಜ್ಯದ 2ರಷ್ಟು ಇರುತ್ತದೆ ಅಂತ ಗೊತ್ತಾಯ್ತು, ಹೌದಲ್ವಾ? ಸರಿ, ಎಷ್ಟು ವ್ಯಾಸಗಳನ್ನು ಹೇಳ್ಕೊಳ್ಬಹುದು ನಾವು ವೃತ್ತದಲ್ಲಿ? ಎಷ್ಟು ಬೇಕಾದ್ರೂ ಹೇಳ್ಕೊಳ್ಬಹುದು. ಎಲ್ಲ ವ್ಯಾಸಗಳು ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಈಗ ನೆಕ್ಸ್ಟ್ ಬರೋದು ಕಂಸ. ಎಷ್ಟು ಹೇಳಿ? ಕಂಸ. ಸರಿ, ಕಂಸ ಅಂದ್ರೆ ಏನು? ಇದೇನಿದೆ? ಸರ್ಕಲ್ ಅಲ್ವಾ ಇದು? ಸರಿ, ನಾನೇನ್ ಮಾಡ್ತೀನಿ, ಯಾರೋ 3 ಪಾಯಿಂಟ್ಗಳನ್ನ ತಗೊಂತೀನಿ, 3 ಬಿಂದುಗಳನ್ನ ಮಾತ್ರ ನಾನು ಚೂಸ್ ಮಾಡ್ಕೊತೀನಿ. ಯಾವ ತಗೊಳ್ಳೋಣ ಸದ್ಯಕ್ಕೆ? ಈಗ ಸರಿ, ಈ 3 ಬಿಂದು ಅಂತ ಅನ್ಕೊಂಡು ಏನ್ ನೋಡಿದ್ರೆ ನಾನೀಗ ಈ 3 ಬಿಂದುಗಳನ್ನ ಮಾತ್ರ ತಗೊಂಡಿದ್ದೀನಿ. ಸರಿ, ಇದಿಷ್ಟೇ ಏನಾಗುತ್ತೆ? ಒಂದು ಲೈನ್ ಆಗುತ್ತೆ, ಕಂಸ ಆಗುತ್ತೆ, ಕಟ್ ಆಗುತ್ತಲ್ವಾ ಇದು? ಒಂದು ಕರ್ವ್ ಲೈನ್ ಬರುತ್ತೆ, ಒಂದು ನಮಗೆ ಬರುತ್ತೆ ಕರ್ವ್ ಲೈನ್ ಬರುತ್ತೆ. ಈ ಕರ್ವ್ ಲೈನ್ ಇರುತ್ತಲ್ವಾ, ನಾವು ಇದನ್ನ ಕಂಸ ಅಂತ ಕರಿತೀವಿ. ಏನು ಕರಿತೀವಿ? ಕಂಸ. ಸರಿ, ವೃತ್ತ ಏನಾಯ್ತು? 2 ಪಾರ್ಟ್ ಆಯ್ತು. ಏನಾಗುತ್ತೆ? ಸರಿ, 3 ಲೈನನ್ನೇ ಒಂದು ಏನಾಗುತ್ತೆ? ಒಂದು ಭಾಗ ಆಗುತ್ತೆ. ಮಿಕ್ಕಿದೆಲ್ಲ ಏನಾಗುತ್ತೆ? ಅದೊಂದು ಭಾಗ ಆಗುತ್ತೆ, ಹೌದಲ್ವಾ? ಸರಿ, ಕಂಸ ಅಂದ್ರೆ ವೃತ್ತದ ಒಂದು ಭಾಗವನ್ನ ನಾವು ಕಂಸ ಅಂತ ಕರಿತೀವಿ. ಏನೇಳಿ? ವೃತ್ತದ ಒಂದು ಭಾಗವನ್ನ ಕಂಸ ಎಂದು ಕರೆಯುತ್ತೇವೆ. ಸರಿ, ಈ ತರ ಬೇಕಾದ್ರೆ ಹೇಳ್ಕೋಬಹುದು. ನಿಮಿಷ, ಇಲ್ಲೊಂದು ಜ ಹೇಳ್ಕೊಂಡ್ರೆ ಒಂದು ಜ ಹೇಳ್ಕೊಳ್ಬೇಕು. ನೀವೇ ಹೇಳ್ಕೊಳ್ಳಿ. ಜ 3 ಜನ ಬನ್ನಿ. ಜ ಹೇಳ್ಕೊಳ್ಬೇಕು. ಒಂದು 3 ಜನ ಬನ್ನಿ. ನೀವೇ ಜ ಫಾರ್ಮೇಶನ್ ಮಾಡಿ. ರೆಡಿಯಾ? ನಾನು ಜ ಹೇಳಿದ್ದು ಏನಾಗಬೇಕು? ಇಲ್ಲಿಂದ ಅಲ್ಲಿಗೆ ಒಂದು ಲೈನ್ ಬರಬೇಕು. ರುಕ್ಮಿಣಿ ಕವರ ಒಂದು ಲೈನ್ ಬರಬೇಕು. ಓಡ ಬರ ಸ್ಟ್ರೈಟ್ ಆಗಿದೆಯಲ್ಲ ಲೈನು? ಸ್ಟ್ರೈಟ್ ಆಗಿದೆಯಾ?
ಹೌದಲ್ವಾ? ನೋಡಿ ನಾನು ಈಗ ಏನ್ ಹೇಳ್ತಿದ್ದೆ ನಿಮಗೀಗ ಜ ಹೌದಲ್ವಾ? ಸರಿ ಜ ಹೇಳ್ಕೊಂಡ ಏನಾದ್ರು ಕರೆಕ್ಟ್ ನಾನು ಏನ್ ಹೇಳ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರೆ ಅವಾಗ ಏನಾಗುತ್ತೆ, ಈ ಜ ಏನ್ ಮಾಡುತ್ತೆ ವೃತ್ತವನ್ನ 2 ಭಾಗ ಮಾಡುತ್ತೆ. ಇದು ಇಲ್ಲಿ ಸೇರ್ಕೊಂಡಾಗ ಏನಾಯ್ತು, ವೃತ್ತವನ್ನ ಇಲ್ಲಿ ಕಟ್ ಮಾಡ್ಬಿಡುತ್ತೆ. ಕಟ್ ಮಾಡಿದಾಗ ಏನಾಯ್ತು, ಈ ಬಿಂದು ಏನ್ ಮಾಡುತ್ತೆ, ಇಲ್ಲಿ ಕಟ್ ಮಾಡುತ್ತೆ. ಹೌದಲ್ವಾ? ಕಟ್ ಮಾಡಿದಾಗ ಏನಾಯ್ತು, ಇದಿಷ್ಟು ಒಂದು ಭಾಗ ಆಯ್ತು, ಮಿಕ್ಕಿದಲ್ಲಿ ಏನಾಗುತ್ತೆ ಒಂದು ಭಾಗ ಆಗುತ್ತೆ. ಹೌದಲ್ವಾ? ಅಂದ್ರೆ ಈ ತರ ಅರ್ಥ ಮಾಡ್ಕೊಂಡ್ರಿ. ಒಂದು ವೃತ್ತದಲ್ಲಿ ನಾವು ಒಂದು ಜಾವನ್ನ ಹೇಳ್ಕೊಂಡಾಗ ಏನ್ ಮಾಡುತ್ತೆ, ಈ ಜಾ ವೃತ್ತವನ್ನ 2 ಭಾಗ ಮಾಡುತ್ತೆ. ಈ ಲೈನ್ ಏನ್ ಮಾಡುತ್ತೆ ಹೇಳಿ, ವೃತ್ತವನ್ನ 2 ಭಾಗ ಮಾಡುತ್ತೆ. ಮೇಲ್ಗಡೆ ಇರೋದೆಲ್ಲ ಏನಾಗುತ್ತೆ, ಒಂದು ಭಾಗ ಆಗುತ್ತೆ. ಸರಿ, ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಇನ್ನೊಂದು ಭಾಗ ಆಗುತ್ತೆ. ಹೌದಲ್ವಾ? ಸರಿ, ಈ ಭಾಗಗಳನ್ನ ನಾವು ಏನಂತ ಕರಿತೀವಿ, ಕಂಸ ಅಂತ ಕರಿತೀವಿ. ಎಂತ ಕರಿತೀವಿ, ಕಂಸ. ಹೌದಲ್ವಾ? ಅಲ್ಲೂನಲ್ಲೇ ನಾನೀಗ ಜ ಹೇಳ್ಕೊಂಡಾಗ ಏನಾಯ್ತು, ಈ ಸೈಡ್ ಈ ಕಡೆ ಒಂದು ಭಾಗ ಆಯ್ತು, ಮಿಕ್ಕಿದೆಲ್ಲ ಏನಾಗುತ್ತೆ, ಒಂದು ಭಾಗ ಆಗುತ್ತೆ. ಸರಿ, ಆ ಭಾಗವನ್ನ ನಾವು ಏನಂತ ಕರಿತೀವಿ, ಕಂಸ ಅಂತ ಕರಿತೀವಿ. ಸರ್, ದೊಡ್ಡ ಭಾಗ ಯಾವುದು, ಈ ಲೈನ್ ಅಲ್ವಾ ಇದು? ಸರಿ, ಈ ದೊಡ್ಡ ಭಾಗವನ್ನ ಅಧಿಕ ಕಂಸ ಅಂತ ಕರಿತೀವಿ. ಎಂತ ಕಂಸ ಹೇಳಿ, ಈ ಚಿಕ್ಕ ಭಾಗ ಏನಾಗುತ್ತೆ, ಅಧಿಕ ಅಂದ್ರೆ ದೊಡ್ಡದು, ಲಘು ಅಂದ್ರೆ ಚಿಕ್ಕದು. ಹೌದಲ್ವಾ? ದೊಡ್ಡ ಭಾಗವನ್ನ ಅಧಿಕ ಕಂಸ ಅಂತ ಕರಿತೀವಿ, ಚಿಕ್ಕ ಭಾಗವನ್ನ ಲಘು ಕಂಸ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ನಿಮ್ಮ ಪ್ಲೇಸ್ ಬನ್ನಿ, ಹುಡುಗಿಯರು ಜಾಗ ಹೇಳ್ಕೊಡಿ. ಸ್ಟ್ರೈಟ್ ಆಗಿರ್ಬೇಕು. ನೀವು ಬರೋದು ಅದಕ್ಕೆ ಏನ್ ತಗೊಂಡು, ಹೌದು, ಅದಕ್ಕೆ ಬಿ ಅಂತ ಕೊಡು, ಇದಕ್ಕೆ ಓ ಅಂತ ಕೊಡಿ. ಆ ಲೈನಿಗೆ ಎಕ್ಸ್ ಅಂತ ಕೊಡಮ್ಮ. ಆ ಲೈನ್ ಲಾಸ್ಟ್ ಇರುತ್ತೆ, ಲೈನ್ ಅಲ್ಲಿ ಎಕ್ಸ್ ಅಂತ ಕೊಡು. ಹೌದು. ಸರಿ, ಈಗ ಹೇಳಿ, ಯಾವ್ದು ಕಂಸ, ಯಾವ್ದು, ಈ ಕಡೆ ವೈ ಅಂತ ಕೊಡಮ್ಮ. ವೈ ಹೀಗೆ ಹೇಳಿ, ಗೊತ್ತಾಗುತ್ತೆ. ತಪ್ಪು, ಬರೀ ವೈ ಎಕ್ಸ್ ಅಂತ ಹೇಳಂಗಿಲ್ಲ, ಪೂರ್ತಿ ಹೇಳ್ಬೇಕು. ಓ ವೈ ಅಲ್ಲ, ಈ ತರ ನೋಡ್ಕೊಳ್ಳಿ. ಕಂಸ ಎ ಎಕ್ಸ್ ಬಿ, ನೀವಲ್ಲ ಕಂಸ. ನೀವೇನು ನೀವು ಜಾಗಳು, ನಿಮ್ಮಿಂದ ಏನಾಗಿದೆ, ಜ ಆಗಿದೆ. ಸರಿ, ಈಗ ಕಂಸ ಅಂದ್ರೆ ಯಾವುದು, ಆ ಕರು ಸ್ವಲ್ಪ ಇದು ಬರುತ್ತಲ್ವ ಲೈನು, ಅದೇನಾಗುತ್ತೆ, ಕಂಸ ಆಗುತ್ತೆ. ಹೌದಲ್ವಾ? ಅಲ್ಲಿ ಎ ಎಕ್ಸ್ ಬಿ ಏನಾಗುತ್ತೆ, ಒಂದು ಕಂಸ ಆಗುತ್ತೆ. ಎಂತ ಕಂಸ, ಅದು ಚಿಕ್ಕದಾಗಿದೆ ಅಲ್ವಾ, ಎಂತ ಕಂಸ ಆಗುತ್ತೆ, ಲಘು ಕಂಸ ಆಗುತ್ತೆ. ಸರಿ, ಎ ವೈ ಬಿ ಏನಾಗುತ್ತೆ, ದೊಡ್ಡ ಭಾಗ ಅಲ್ವಾ, ಇದು ಏನಾಗುತ್ತೆ, ಅಧಿಕ ಕಂಸ ಆಗುತ್ತೆ. ಅರ್ಥ ಆಗ್ತಿದೆ? ಕಂಸ ಅಂದ್ರೆ ಅರ್ಥ ಆಯ್ತಲ್ವ ಮಗನೇ? ಕಂಸ ಅಂದ್ರೆ ವೃತ್ತದ ಒಂದು ಭಾಗ, ವೃತ್ತದ ಒಂದು ಭಾಗವನ್ನ ನಾವು ಕಂಸ ಅಂತ ಕರಿತೀವಿ. ಚಿಕ್ಕ ಭಾಗವನ್ನ ಲಘು ಕಂಸ ಅಂತ ಕರಿತೀವಿ, ದೊಡ್ಡ ಭಾಗವನ್ನ ಅಧಿಕ ಕಂಸ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಪ್ಲಸ್ ಸರಿ, ಇಲ್ಲಿವರೆಗೂ ನಾವು ತ್ರಿಜ್ಯ ಅಂದ್ರೆ ಗೊತ್ತಾಯ್ತು, ಜ ಅಂದ್ರೆ ಗೊತ್ತಾಯ್ತು, ನೆಕ್ಸ್ಟ್ ವ್ಯಾಸ ಅಂದ್ರೆ ಗೊತ್ತಾಯ್ತು, ಆಮೇಲೆ ಕಂಸಗಳು ಅಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ಈಗ ವೃತ್ತ ಖಂಡಗಳ ಬಗ್ಗೆ ತಿಳ್ಕೊಳ್ಳೋಣ. ಎಂತ ಖಂಡಗಳಿವೆ, ವೃತ್ತ ಖಂಡಗಳು ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಸರಿ, ಮತ್ತೆ ಒಂದು ಜ ಫಾರ್ಮೇಷನ್ ಮಾಡಿ. ಬರೋದು ಅಲ್ಲಿ ಬಿ ಅಳಿಸೋದಿದ್ರೆ ಸರ್, ಅಲ್ಲಿ ಎಕ್ಸ್ ಇದೆ ಅಲ್ವಾ? ಸರ್, ಈಗ ನೋಡಿ, ಈ ಲೈನ್ ಏನದು, ಜ. ಹೌದಲ್ವಾ? ಸರ್, ಹಿಂದ್ಗಡೆ ಇರೋ ಲೈನ್ ಏನು, ಅಲ್ಲಿಂದ ಅಲ್ಲಿ ಒಂದು ಮಾತ್ರ ಇರೋ ಲೈನ್ ಏನು, ಏನಾಗುತ್ತೆ, ಕಂಸ ಆಗುತ್ತೆ. ಹೌದಲ್ವಾ? ಇದು ಜ ಮತ್ತೆ ಅದೇನದು ಕಂಸ. ಈ ಜ ಮತ್ತೆ ಕಂಸದ ನಡುವೆ ಏನಾರ ಜಾಗ ಇದೆಯಾ? ಲೈನ್ ಏನೇನು ಲೈನ್ ಏನದು, ಆ ಕಡೆ ಲೈನ್ ಹಿಂದ್ಗಡೆ ಕಂಸ, ಈ ಲೈನ್ ಯಾವುದು, ಜ. ಈ ಜ ಮತ್ತೆ ಕಂಸದ ನಡುವೆ ಜಾಗ ಇದೆಯಾ? ಇದೆಯಲ್ವ? ಹೇಗಿದೆ, ಅಷ್ಟು ಜಾಗ ಇದೆ ಅಲ್ವಾ? ಮುಂದ್ಗಡೆ ಬೇಡ, ಜ ಮತ್ತೆ ಕಂಸ
ಹೌದಲ್ವಾ? ಜ ಮತ್ತೆ ಈ ಕಂಸದ ನಡುವೆ ಇಷ್ಟು ಜಾಗ ಇದೆ ನೋಡಿ, ಇಲ್ಲೇ ಇಷ್ಟು ಜಾಗ ಇದೆ ಅಲ್ವಾ? Yes, sir. ಸರಿ, ಈ ಜಾಗವನ್ನ ವೃತ್ತಖಂಡ ಅಂತ ಕರಿತೀವಿ. ಎಂತ ಖಂಡ? ವೃತ್ತಖಂಡ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಜ ಮತ್ತೆ ಕಂಸದ ನಡುವೆ ಇರುವ ಸ್ಪೇಸ್ ಇದೆಯಲ್ವಾ, ಈ ಜಾಗವನ್ನ, ಈ ಪ್ರದೇಶವನ್ನ ನಾವು ವೃತ್ತಖಂಡ ಅಂತ ಕರಿತೀವಿ. ಎಂತ ಖಂಡ? ವೃತ್ತಖಂಡ. ಹೌದಲ್ವಾ? ಸರಿ, ಇದು ಸ್ಪೇಸ್ ಸಣ್ಣದಿದೆ ದೊಡ್ಡದಿದೆಯೋ? ಚಿಕ್ಕದಲ್ವಾ? ಹಾಗಾಗಿ ಇದೇನಾಗುತ್ತೆ? ಲಘು ವೃತ್ತಖಂಡ ಆಗುತ್ತೆ. ಎಂತ ವೃತ್ತಖಂಡ ಆಗುತ್ತೆ? ಲಘು ವೃತ್ತಖಂಡ ಆಗುತ್ತೆ. ಈ ಜಾ ಮುಂದ್ಗಡೆ ಇರೋ ಇನ್ನೊಂದು ಕಂಸ ಇದೆ ನೋಡಿ, ಇದು ಒಂದು ಕಂಸ ಅಲ್ವಾ? ಇನ್ನೊಂದು ಕಂಸ ಇದು ಎ ವೈ ಬಿ. ಎ ವೈ ಬಿ ಇನ್ನೊಂದು ಕಂಸ ಇದೆ ಅಲ್ವಾ? ಅದೆಂತ ಕಂಸ ಅದು? ಅಧಿಕ ಕಂಸ ಅಲ್ವಾ? ಸರ್ ಈಗ ನೋಡಿ ಗೊತ್ತಾಗುತ್ತೆ. ಇದೇನಿದು? ಏನೇನು? ಇದೇನೇನಿದು? ಜ. ಇದಿಷ್ಟು ಲೈನ್ ಏನಿದು? ಕಂಸ. ಎಂತ ಕಂಸ ಅದು? ಅಧಿಕ ಕಂಸ ಅದಲ್ವಾ? ಈ ಜ ಮತ್ತೆ ಈ ಕಂಸದ ನಡುವೆ ಮತ್ತೆ ಇಷ್ಟೊಂದು ಜಾಗ ಇದೆಯಲ್ವಾ, ಇದೇನಾಗುತ್ತೆ? ಅಧಿಕ ವೃತ್ತ ಖಂಡ ಆಗುತ್ತೆ. ಹೌದಲ್ವಾ? ಈ ಜ ಮತ್ತೆ ಕಂಸದ ನಡುವೆ ಆವೃತವಾಗಿರುವ ಪ್ರದೇಶವನ್ನು ನಾವು ವೃತ್ತಖಂಡ ಅಂತ ಕರಿತೀವಿ. ಚಿಕ್ಕ ಭಾಗವನ್ನ ಲಘು ವೃತ್ತಖಂಡ ಅಂತ ಕರಿತೀವಿ, ದೊಡ್ಡ ಭಾಗವನ್ನ ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಹೌದಲ್ವಾ? ವೃತ್ತಖಂಡದ ಹೆಸರು ಹೇಳ್ತೀವಿ ನೋಡಿ. ಈ ಜ ಮತ್ತೆ ಕಂಸದ ನಡುವೆ ಆವೃತವಾಗಿರುವ ಪ್ರದೇಶವನ್ನ ವೃತ್ತಖಂಡ ಅಂತ ಕರಿತೀವಿ. ಚಿಕ್ಕ ಭಾಗವನ್ನ ಲಘು ವೃತ್ತಖಂಡ ಅಂತ ಕರಿತೀವಿ, ದೊಡ್ಡ ಭಾಗವನ್ನ ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಅರ್ಥಾಗ್ತಿದ್ಯಾ? ಸರ್, ಇದಿಷ್ಟು ವೃತ್ತಖಂಡಗಳು. ಹೇಳಿ, ಯಾರು ಹೇಳ್ತಾರೆ ವೃತ್ತಖಂಡ ಅಂದ್ರೆ? ಜ ಮತ್ತು ಕಂಸದಿಂದ ಆವೃತವಾಗಿರುವ ಭಾಗವನ್ನ ವೃತ್ತಖಂಡ ಎಂದು ಕರೆಯುತ್ತೇವೆ. ವೃತ್ತಖಂಡ ಅಂತ ಹೇಳಿ ಕರಿತೀವಿ. ಸರಿ, ಹೌದಲ್ವಾ? ಅರ್ಥ ಆಗಿದೆ? Yes, sir. ಈ ಜ ಮತ್ತೆ ಕಂಸದ ನಡುವೆ ಆವೃತವಾಗಿರುವ ಪ್ರದೇಶವನ್ನು ನಾವು ವೃತ್ತಖಂಡಗಳು ಅಂತ ಕರಿತೀವಿ. ಹೌದಲ್ವಾ? ದೊಡ್ಡ ಭಾಗವು ಅಧಿಕ ವೃತ್ತಖಂಡ ಆಗುತ್ತೆ, ಚಿಕ್ಕ ಭಾಗ ಏನಾಗುತ್ತೆ? ಲಘು ವೃತ್ತಖಂಡ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸರ್, ಇದಿಷ್ಟು ವೃತ್ತಖಂಡಗಳಾಗುತ್ತೆ. ಅರ್ಥ ಆಗಿದೆಯಾ? Yes, sir. ಕೇಂದ್ರ ಬಿಂದುವಿನಿಂದ ಫಸ್ಟ್ ಯಾವ್ದು ಹೇಳ್ತೆ ಅಂತ ಹೇಳೋ. 9 ಬರೀ ಹೇಳು. ಕೇಂದ್ರ ಬಿಂದುವಿನ ಸ್ಥಿರ ಅಂತರದಲ್ಲಿ ರೇಖೆಯನ್ನು ಎಳೆಯುವುದನ್ನು ಪಥದ ವೃತ್ತ ಎನ್ನುವರು. ಡೆಫಿನೇಷನ್ ಹೇಳ್ಕೊಡು ಮತ್ತೆ ಯಾರು ವಯಸ್ಸಾದ ಕೆಲಸ ಆಯ್ತು. ವೃತ್ತ ಅಂದ್ರೆ ಏನು ಹೇಳಿ, ಯಾರು ಹೇಳಿ ಬೇರೆಯವರು. ವೃತ್ತ ಅಂದ್ರೆ ಏನು? ಸ್ಥಿರ ಬಿಂದುವಿನಿಂದ ಸ್ಥಿರಾಂಕದಲ್ಲಿ ಸ್ಥಿರಾಂತರದಲ್ಲಿ ಚಲಿಸಿದ ಪಥವನ್ನು ಚಲಿಸುತ್ತಿರುವ ಬಿಂದುವಿನ ಪಥವನ್ನು ಪಥವನ್ನು ವೃತ್ತ ಎನ್ನುತ್ತೇವೆ. ಹೇಳು. ಸ್ಥಿರ ಸ್ಥಿರ ಅಲ್ಲೇ ಹೇಳಲ್ಲ, ಹೇಳು. ಸ್ಥಿರಾಂಕದಲ್ಲಿ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ರೇಖೆಯನ್ನು ಪಥದಲ್ಲಿ ಪಥವನ್ನು ಪಥವನ್ನು ವೃತ್ತ ಎನ್ನುವ. ಸರಿ, ಬಾ. ಎಷ್ಟಾರು? ತ್ರಿಜ್ಯ. ಹೇಳಪ್ಪ. ಹೇಳ, ಮುಂದಕ್ಕೆ ಹೋಗ. ನೋಡಿ, ತ್ರಿಜ್ಯದ ಬಗ್ಗೆ ಹೇಳ್ತಾ ನೋಡಿ. ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆಯನ್ನು ತ್ರಿಜ್ಯ ಎನ್ನುವರು. ವೃತ್ತ ಕೇಂದ್ರವನ್ನ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖೆಯನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಹೇಳ. ಒಂದು ಬಿಂದು ಯಾವುದು? ಅದು ಯಾವ ಬಿಂದು? ಅದು ಸ್ಥಿರ ಬಿಂದು ಅಥವಾ ಅದು ಕೇಂದ್ರ. ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಬಿಂದುವಿಗೆ ಸೇರಿಸುವ ರೇಖೆನ ನಾವು ತ್ರಿಜ್ಯ ಎನ್ನುವರು. ಎಷ್ಟೇ ಹೇಳ್ಬೋದು ನಾವು ತ್ರಿಜ್ಯನ ವೃತ್ತದಲ್ಲಿ? ಹೇಳು, ಯಾವ ಹೇಳು. ಓಜಿ, ಆಮೇಲೆ ಓ ಹೆಚ್ಚು, ಆಮೇಲೆ ಓಕೆ ಬರ್ಬೋದಾ? ಆಮೇಲೆ ಓ ಎಲ್ಲ ತ್ರಿಜ್ಯಗಳು ಸಮನಾಗಿರುತ್ತಾ ಬೇರೆ ಬೇರೆ ಇರುತ್ತಾ? ಅಳತೆ ಸಮನಾಗಿರುತ್ತಲ್ವಾ? ಯಾಕೆ ಹೇಳಿ? ಕೇಂದ್ರದಿಂದ ವೃತ್ತ ಕೇಂದ್ರ ಮತ್ತೆ ಬಿಂದುಗಳು ಏನಾಗಿರುತ್ತೆ? ಸಮಾನ ದೂರದಲ್ಲಿ ಇರುತ್ತೆ. ಹಾಗೆ ನಾವು ಎಷ್ಟು ತ್ರಿಜ್ಯಗಳನ್ನ ಬೇಕಾದ್ರೆ ಹೇಳ್ಬೋದು, ಎಲ್ಲವೂ ಕೂಡ ಏನಾಗಿರುತ್ತೆ? ಸಮನಾಗಿರುತ್ತೆ. ಅಲ್ವಾ? ಈಗ ನೆಕ್ಸ್ಟ್ ವ್ಯಾಸ ಎಂದರೆ ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ಎಳೆಯುವ ರೇಖೆಯನ್ನು ವ್ಯಾಸ ಎನ್ನುವರು.
ಆದರೆ ಜೆ ಇಂದ ಮತ್ತೆ ಬಿ ವರೆಗೂ ಯು ವ್ಯಾಸ ಆಗುತ್ತೆ. ಜೆ ಇಂದ ಬಿ ವರೆಗಲ್ಲ ಜೆ ಬಿ ಅದಲ್ವಾ? ಇಲ್ಲಿ ಜೆ ಬಿ ಏನಾಗುತ್ತೆ, ಲೈನ್ ಏನಾಗಿದೆ, ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿದೆ ಅಲ್ವಾ? ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿದೆ, ವೃತ್ತದ ಮೇಲ್ಗಡೆ 2 ಬಿಂದುಗಳನ್ನ ಹೊಂದಿದೆ. ಹಾಗೆ ಇದೇನಾಗುತ್ತೆ, ವ್ಯಾಸ ಆಗುತ್ತೆ. ಎಷ್ಟು ಹೇಳ್ಬೋದು ವ್ಯಾಸನ? ಸರ್ ಬೇಕಾದಷ್ಟು ಮತ್ತೆ ಹೇಳಿ ತೋರಿಸ್ತೀನಿ ಅಂತಿದ್ದೆ. ಈಗ ವ್ಯಾಸದ ಹೆಸರು ಹೇಳು. ಎನ್ ಮತ್ತೆ ಇ ಸರ್. ಎನ್ ಮತ್ತೆ ಈ ಏನಾಗುತ್ತೆ, ವ್ಯಾಸ ಹೌದಲ್ವಾ? ಈ ವ್ಯಾಸದ ಉದ್ದ ಸೇಮ್ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಇಷ್ಟು ವ್ಯಾಸಗಳನ್ನ ಹೇಳ್ಕೊಂಡ್ರು ಕೂಡ ಎಲ್ಲಾ ವ್ಯಾಸಗಳು ಏನಾಗಿರುತ್ತೆ, ಸಮನಾಗಿ, ಅಳತೆಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಸರ್ ಈ ವ್ಯಾಸ ಯಾವ ರೀತಿ ರಚನೆ ಆಗಿದೆ ಹೇಳೋಣ ಸ್ವಲ್ಪ ಬನ್ನಿ. ಕೇಂದ್ರದ ಮೂಲಕ ಹಾದೋಗಿದೆ ಗೊತ್ತಾಯ್ತು. ಆಮೇಲೆ ಬೇರೆ ಯಾವ್ದ ವ್ಯಾಸದ ಲಕ್ಷಣ ಯಾವ್ದು, ಅಳತೆ ಬಗ್ಗೆ ಹೇಳಮ್ಮ. ವ್ಯಾಸದ ಅಳತೆ ಹೇಗೆ, ಎಷ್ಟಿರುತ್ತೆ, ಹೇಗೆ? ಸರ್ ಸಮಾಗಿರುತ್ತೆ ಸರ್. ಸಮನಾಗಿರುತ್ತೆ. ಆಮೇಲೆ ಮತ್ತೆ ಜಾದ 2ರಷ್ಟು ವ್ಯಾಸ. ಜಾಲ ತ್ರಿಜ್ಯದ ತ್ರಿಜ್ಯದ 2ರಷ್ಟು 2ರಷ್ಟು ಏನಾಗಿರುತ್ತೆ, ವ್ಯಾಸ ಇರುತ್ತೆ ಹೌದಲ್ವಾ? ಸೊ ತ್ರಿಜ್ಯದ ಅಳತೆ ಒಂದು 4 ಸೆಂಟಿಮೀಟರ್ ಇತ್ತು ಅಂತಂದ್ರೆ ವ್ಯಾಸ ಎಷ್ಟಾಗುತ್ತೆ, 8 ಆಗುತ್ತೆ. ವ್ಯಾಸ 8 ಕೊಟ್ಟು ತ್ರಿಜ್ಯ ಕೇಳಿದಾಗ ಏನಾಗುತ್ತೆ, 4 ಅರ್ಧ ಆಗುತ್ತೆ. ವ್ಯಾಸ ಕೊಟ್ಟು ತ್ರಿಜ್ಯವನ್ನ ಕೇಳಿದಾಗ ಏನಾಗುತ್ತೆ, ವ್ಯಾಸದ ಅರ್ಧ ತ್ರಿಜ್ಯ ಇರುತ್ತೆ. ತ್ರಿಜ್ಯವನ್ನ ಕೊಟ್ಟು ವ್ಯಾಸವನ್ನ ಕೇಳಿದಾಗ ಏನಾಗುತ್ತೆ, ಅದರ ಡಬಲ್ ಇರುತ್ತೆ ಹೌದಲ್ವಾ? ಎಷ್ಟು ವ್ಯಾಸಗಳನ್ನ ಬೇಕಾದ್ರೆ ಹೇಳ್ಕೋಬಹುದು. ಎಲ್ಲ ವ್ಯಾಸಗಳು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಈ ವ್ಯಾಸ ಏನಾಗಿರುತ್ತಪ್ಪ ಅಂದ್ರೆ ತ್ರಿಜ್ಯದ 2ರಷ್ಟು ಇರುತ್ತೆ. ಅರ್ಥ ಆಗಿದೆಯಾ ಸರ್? ನಿಮ್ ಕೆಲಸ ಎಷ್ಟಾಗಿರೋದು ಕಂಸ ಎಂದರೆ ಒಂದು ವೃತ್ತದ 2 ಬಿಂದುಗಳ ನಡುವಿನ ರೇಖೆಯನ್ನು ಕಂಸ ಎನ್ನುವರು. ಎ ಮತ್ತು ಎಲ್ ಏನ್ ಕಂಸ ಆಗುತ್ತಾ? ತಪ್ಪು. ಎಲ್ಲೂ ಜ ಆಗುತ್ತೆ ಕಣವ. ಏನೇನಾಗುತ್ತೆ, ಜ ಆಗುತ್ತೆ. ನಾವು ಕೇಳ್ತಾರೆ ಕಂಸ ಅಲ್ವಾ? ಕಂಸ ಅಂದ್ರೆ ತಪ್ಪು. ಕಂಸ ಅಂದ್ರೆ ಏನು? ಏನಂತಾರೆ, ಬೇರೆ ಹೇಳ್ತೀರಾ? ಏನ ಅದು AXL ಕಂಸ ಅಂತ ಸರಿನಾ? AXL ಕಂಸ ಅಂತ ಸರಿನಾ? ಹೌದಲ್ವಾ? ಇದೇನಿದು, ಇದು ಜ. ಇದು ಇದೇನಿದು ನಾನು ಕೇಳ್ತಾ ಇರೋದೇನು ಕಂಸ. ಕಂಸ ಅಂದ್ರೆ ಅದು ಅದಲ್ವಾ? ವೃತ್ತದ ಒಂದು ಭಾಗದಾನೆ ಕಂಸ ಅಂದ್ರೆ. ಅದು ಇದನ್ನೇ ಕೇಳ್ತೀಯ ನೀನು. ಕಂಸ ಅಂದ್ರೆ ನೀವೇನ್ ಹೇಳ್ಬೇಕು, AXL ಏನಾಗುತ್ತೆ, ಒಂದು ಕಂಸ ಆಗುತ್ತೆ. ಅದೆಂತ ಕಂಸ ಅದು, ಲಘು ಕಂಸ. ಇದೆಂತ ಕಂಸ ಇದು, ಈ ಕಂಸದ ಹೆಸರು ಹೇಳಿ. ಈ ಕಂಸದ ಹೆಸರು ಹೇಳಿ. ಅಲ್ಲ AYL. AYL ಏನಾಗುತ್ತೆ, ಅಧಿಕ ಕಂಸ ಆಗುತ್ತೆ ಹೌದಲ್ವಾ? ಪ್ಲಸ್ ಎಷ್ಟೇ ಲಾಸ್ಟ್ ಒನ್ ಹೇಳು. ವೃತ್ತಖಂಡ ಜ ಮತ್ತು ಕಂಸದಿಂದ ಆವೃತವಾಗಿರುವ ಪ್ರದೇಶವನ್ನು ವೃತ್ತಖಂಡ ಎನ್ನುವರು. ಚಿಕ್ಕ ಪ್ರದೇಶವನ್ನು ಲಘು ವೃತ್ತಖಂಡ ಎನ್ನುವರು. ಹೆಚ್ಚಿನ ಭಾಗವನ್ನು ಅಧಿಕ ವೃತ್ತಖಂಡ ಎನ್ನುವರು. ವೃತ್ತಖಂಡ ರಚನೆ ಮಾಡಿ. ಅಲ್ಲಿ ಯಾವ ಬಿಂದು ನಿಂತ್ಕೊಂಡಿದ್ಯಾ? ಅಲ್ಲಿ ಬಿಂದು ಇಲ್ಲ, ಇದು ಎಲ್ಲಿ, ಎಲ್ಲಿದೆ ಅಲ್ಲಿ? ಮತ್ತೆ ಎಲ್ಲತ್ರ ಬರ್ಬೇಕು, ಇಲ್ಲ ಎಮ್ಮ ಹತ್ರ ಹೋಗ್ಬೇಕಿಲ್ಲ, ಎಲ್ಲ ಹತ್ರ ಬರ್ಬೇಕು. ಇಲ್ಲಿ ಸರ್ AXY ಒಂದು ಎ ತಗೊಂಡು ಅಲ್ಲಿ ಸ್ಟ್ರೈಟ್ ಲೈನ್ ಫಾರ್ವರ್ಡ್ ಮುಂದಪ್ಪ, ಆಯ್ತಲ್ಲ? ಏನಾಯ್ತು, ಸ್ಟ್ರೈಟ್ ಲೈನ್, ಸ್ಟ್ರೈಟ್ ಲೈನ್ ಎಮ್ ಎಲ್ಲಿದೆ, ಇಲ್ಲಿ ಎಮ್ ಹತ್ರ ಹೋಗಿಲ್ಲ, ಎಲ್ಲ ಹತ್ರ ಹೋಗ್ಬೇಕು. ಎಲ್ಲ ಹತ್ರ ಹೋಗಂತ ಸರಿ ಹೇಳಮ್ಮ. ಈಗ ಎಲ್ಲಿ ಏನಾಗುತ್ತೆ, ಒಂದು
ಎ ಎಲ್ ಕೇಳ್ತಾರೆ ಏನಂದ್ರೆ ಏನು ಜ್ಯಾ ಸರ್. ಜ ಅಲ್ವಾ Yes, sir. ರೈಟ್ ನೆಕ್ಸ್ಟ್ ಎ ಎಲ್ ಅನ್ನೋದು ಒಂದು ಜ್ಯಾ, ಎ ಎಕ್ಸ್ ಎಲ್ ಅನ್ನೋದು ಒಂದು ಕಂಸ. ಅವೆರಡು ಈ ನಡುವೆ ಇರುವ ಪ್ರದೇಶವನ್ನ ವೃತ್ತಖಂಡ ಎಂದು ಕರೀತಾರೆ. ವೃತ್ತಖಂಡ ಅಂತ ಕರಿತೀವಿ. ಹೌದು ತೋರ್ಸ್ಕೊಂಡು ಹೇಳಿ ನಮಗೆ ಯಾವ ವೃತ್ತಖಂಡ ಅಂತ ಹೇಳಿ. ಎ ಎಕ್ಸ್ ಎಲ್ ನ ನಡುವೆ ಇರುವ ಜಾಗವನ್ನ ವೃತ್ತಖಂಡ ಎಂದು ಕರೀತಾರೆ. ಎ ಎಕ್ಸ್ ಎಲ್ ಮತ್ತೆ ಇ ಜ ಹೌದಲ್ವಾ Yes, sir. ಎ ಎಕ್ಸ್ ಎಲ್ ಮತ್ತೆ ಎ ಎಲ್ ಜ ನಡುವೆ ಇರುವ ಪ್ರದೇಶವನ್ನ ವೃತ್ತಖಂಡ ಎಂದು ವೃತ್ತಖಂಡ ಅಂತ ಕರಿತೀವಿ. ಇದು ಈ ಭಾಗವನ್ನ ಎಂತ ವೃತ್ತಖಂಡ ಅಂತ ಕರಿತೀವಿ? ಲಘು ವೃತ್ತಖಂಡ ಎಂದು ಕರೀತಾರೆ. ಲಘು ವೃತ್ತಖಂಡ. ಆ ಕಡೆದು ಅಧಿಕ ವೃತ್ತಖಂಡ ಎಂದು. ಅಧಿಕ ವೃತ್ತಖಂಡ. ಅರ್ಥ ಆಗಿದೆಯಾ? ಮುಂದೆ ಬರಲ್ಲ ಅರ್ಥ ಆಗಿದೆಯಾ? Yes, sir. ಸರ್ ಈಗ ಆಕ್ಟಿವಿಟಿ ಮೂಲಕ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸರ್ ಈಗ ಇಲ್ಲಿವರೆಗೂ ನಿಮಗೆ ವೃತ್ತಗಳಲ್ಲಿ ಬರುವಂತಹ ಅಂಶಗಳ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟೆ ಹೌದಲ್ವಾ? ಯಾವ್ಯಾವ ಅಂಶಗಳು ಬರುತ್ತೆ? ವೃತ್ತ ಕೇಂದ್ರ, ತ್ರಿಜ್ಯ, ಆಮೇಲೆ ವ್ಯಾಸ, ಆಮೇಲೆ ವ್ಯಾಸ, ವ್ಯಾಸ, ಕಂಸ. ಕಂಸಗಳು ಮತ್ತೆ ವೃತ್ತಖಂಡ ಹೌದಲ್ವಾ? ಸರಿ ಇದನ್ನ ನೀವು ಸೋಮವಾರ ಬರಬೇಕಾದ್ರೆ ಎಲ್ಲವಕ್ಕೂ ಕೂಡ ಡೆಫಿನಿಷನ್ ಬರ್ಕೊಂಡ್ಬರ್ಬೇಕು. ಒಂದು ವೃತ್ತ ಹಾಕೊಳ್ಳಿ, ಅವೆಲ್ಲವೂ ಡೆಫಿನಿಷನ್ ಬರ್ಕೊಂಡ್ಬರ್ಬೇಕು. ಜಾಗೆ 2 ಎಕ್ಸಾಂಪಲ್. ಒಂದೇ ಸರ್ಕಲ್ ಅಲ್ಲಿ ಜ 2 ಗುರ್ತು ಮಾಡಬೇಕು, ಕಂಸ ಗುರ್ತು ಮಾಡಬೇಕು, ತ್ರಿಜ್ಯಗಳನ್ನ ಗುರ್ತು ಮಾಡಬೇಕು, ವೃತ್ತ ಖಂಡಗಳನ್ನ ಗುರ್ತು ಮಾಡ್ಕೋಬೇಕು. ಒಂದು ವೃತ್ತ ಆಗಿಲ್ಲ ಅಂದ್ರೆ ಇನ್ನೊಂದು ವೃತ್ತವನ್ನು ತೆಗೆದುಕೊಳ್ಳಿ ಹೌದಲ್ವಾ? ಸರಿ ಮಾಡ್ಕೊಂಬರೋದು. ರೈಟ್ ಶ್ರಮ